ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಶ್ರಾವಣ ಶನಿವಾರದ ಪ್ರಯುಕ್ತ ನಾವು ಬಂದಿರೋದೇ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ರಾಮಕೃಷ್ಣಾಪುರ. ಇದು ಎಲ್ಲಪ್ಪ ನೆಲೆಗೊಂಡಿರೋದು ಅಂದರೆ ಆನೇಕಲ್ ತಾಲೂಕು ಚಂದಾಪುರದ ಹತ್ತಿರನೇ ಇರೋದು ಮರ್ಸೂರು ರೋಡಲ್ಲಿ. ನೋಡ್ಬೋದು ಯಾವ ಥರ ಇದೆ ದೇವಸ್ಥಾನ ಅಂದ್ಬಿಟ್ಟು ನಿಮ್ಗೆ ನೋಡಿಸ್ತಾ ಇದ್ದೀನಿ. ಇದೇ ನೋಡಿ, ಚಿಕ್ಕ ತಿರುಮಲ ಅಂತಲೇ ಹೆಸರಾಗಿದೆ. ಇಲ್ಲಿ ನಾವು ಸ್ಪೆಷಲ್ ಟಿಕೆಟ್ಸ್ ತಗೊಂಡು ದರ್ಶನಕ್ಕೆ ಹೋಗೋರು ಇಲ್ಲಿಂದ ತೊಗೊಂಡು ಹೋಗ್ಬೋದು. ಸೊ ಥರ್ಡ್ ಸಾಟರ್ಡೆ ಆಗಿರೋದ್ರಿಂದ ಕ್ರೌಡ್ ಕಮ್ಮಿ ಇದೆ, ಏನು ಟಿಕೆಟ್ಸ್ ಬೇಕಾಗಿಲ್ಲ. ಲಾಸ್ಟ್ ಸಾಟರ್ಡೆ ಬರುವವರು ಇಲ್ಲ ಫೋರ್ತ್ ಸಾಟರ್ಡೆ ಬರುವವರು ತುಂಬ ಕ್ರೌಡ್ ಇರುತ್ತೆ, ಆವಾಗ ನೀವು ಟಿಕೆಟ್ಸ್ ತಗೋಬೇಕಾಗುತ್ತೆ. ಮಕ್ಕಳಿರೋರ್ಗೆ ಅವ್ರಿಗೆ ಸ್ಪೆಷಲ್ ಕ್ಯೂ ಇರುತ್ತೆ, ಅದು ಇದ್ದಿದ್ದೆ. ಆಮೇಲೆ ಇಲ್ಲಿ ಬಂದು ನೀವು ಅರ್ಚನೆ ಟಿಕೆಟ್ಸು ಮತ್ತು ಹರಕೆ ಅಕ್ಕಿ ಇದೆಲ್ಲ ತೊಗೊಂಡು ನೀವು ಪೇ ಮಾಡಿಬಿಟ್ಟು ತೊಗೊಂಡು ಹರಕೆ ಕೊಡ್ಬೋದು. ಮತ್ತು ಹಂಗೆ ಮುಂದೆ ಹೋದರೆ ಇಲ್ಲಿ ತೆಂಗಿನಕಾಯಿ ಹೊಡೆದುಕೊಂಡು ನಾವು ನಮ್ಮ ಬಾಸ್ ದರ್ಶನಕ್ಕೆ ಫಸ್ಟ್ ಹೋಗ್ಬೇಕಿಲ್ಲಿ. ನಮ್ಮ ಬಾಸ್ ದರ್ಶನ ಕೊಡ್ತಾರೆ. ಯಾರಪ್ಪ ನಮ್ಮ ಬಾಸು ಅಂದರೆ ಶ್ರೀ ಮಾರುತಿ ಪ್ರಸನ್ನನೇ ನಮ್ಮ ಬಾಸು. ನೋಡ್ತಾ ಇರ್ಬೋದು, ನಮ್ಮ ಬಾಸ್ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ. ಹಾಗೆ ನಮ್ಮ ಬಾಸು ಆಶೀರ್ವಾದ ಪಡ್ಕೊಂಡು ಮುಂದೆ ಸಾಗಿ ಅಂತ ಇದು. ಮುಂದೆ ಹೋದರೆ ಇಲ್ಲಿ ದೊಡ್ಡ ಗರುಡಗಂಬ, ಅನಾದ ಕಾಲ, ತುಂಬ ಹಳೆಯ ಟೆಂಪಲ್ಲು, ಬಟ್ ಚೆನ್ನಾಗಿ ಫೇಮಸ್ ಆಗಿದೆ. ತಿರುಮಲ, ಚಿಕ್ಕ ತಿರುಮಲ ಎಂದೇ ಹೆಸರುವಾಸಿಯಾಗಿರುವುದು ನಮ್ಮ ರಾಮಕೃಷ್ಣಾಪುರದಲ್ಲಿ. ತುಂಬ ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಆಗಿರ್ಬೋದು, ಮತ್ತು ಕಲ್ಯಾಣ ಉತ್ಸವ ಆಗಿರ್ಬೋದು, ಎಲ್ಲ ಮಾಡ್ತಾರೆ ಇಲ್ಲಿ. ಪ್ರತಿ ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ತನಕ ಟೆಂಪಲ್ ಓಪನ್ ಇರುತ್ತೆ. ಸೊ ಹಾಗಾಗಿ ನಾವು ಬಂದು ದೇವರನ್ನ ಆಶೀರ್ವಾದ ಪಡ್ಕೊಂಡು ಗೋವಿಂದ ತುಂಬ ಭಕ್ತರೆಲ್ಲನೂ ಗೋವಿಂದ ನಾಮಾವಳಿ, ಡಿಫ್ರೆಂಟ್ ನಾಮಾವಳಿಯಿಂದ ಕರೆದು ಭಕ್ತರು ಆಶೀರ್ವಾದ ಪಡ್ಕೊಂಡ್ರು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಟೆಂಪಲ್ ಅಂದ್ಬಿಟ್ಟು ನೀವು. ಸೊ ಹಾಗಾಗಿ ನಾವು ಇಲ್ಲೆಲ್ಲ ಆಶೀರ್ವಾದ ಪಡ್ಕೊಂಡು ನಾವು ಹೊರಗಡೆ ಬಂದು ಟೆಂಪಲ್ನೆಲ್ಲ ನೋಡಿಕೊಂಡು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿದ್ವಿ. ಮತ್ತು 5 ಶನಿವಾರ ಒಂದೊಂದು ಸ್ಪೆಷಲ್ ಪೂಜೆ ಇರುತ್ತೆ ಇಲ್ಲಿ. ಅದೆಲ್ಲ ಆಶೀರ್ವಾದ ತಗೊಂಡು ನಾವು ಬಂದಿದ್ದೆ ದಾಹೋಕ್ಕೆ, ಊಟಕ್ಕೆ ಪ್ರಸಾದ ನೀಡ್ತಾರೆ ಇಲ್ಲಿ ಪ್ರತಿ ಶನಿವಾರ. ನೋಡಿ ಸ್ನೇಹಿತರೆ, ಇದೇ ಪ್ರಸಾದ ಹಂಚುವ ಸ್ಥಳ. ನೋಡ್ತಾ ಇರ್ಬೋದು, ಕರ್ಡ್ ರೈಸು, ಸ್ವೀಟ್ ಪ್ರಸಾದ ಮತ್ತು ಬಿಸಿಬೇಳೆ ಬಾತು. ಎಷ್ಟು ಭಕ್ತರು ಬಂದ್ರೂ ಇಲ್ಲಿ ಪ್ರಸಾದ ಬೆಳಗ್ಗೆಯಿಂದ ಸಂಜೆ ತನಕ ಹಂಚ್ತಾ ಇರ್ತಾರೆ. ಕರ್ಡ್ ರೈಸು ಮತ್ತು ಅವಲಕ್ಕಿ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ದಯವಿಟ್ಟು ಒಂದು ಮನವಿ ಭಕ್ತರಲ್ಲಿ, ನೀವು ಎಷ್ಟು ಬೇಕೋ ಅಷ್ಟು ಪ್ರಸಾದ ಹಾಕ್ಸ್ಕೊಳ್ಳಿ, ಕೊಡ್ತಾ ಇರ್ತಾರೆ. ಬಟ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ವಿಷಯ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು, ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಅವರು ಹೋಗಿ ವಿಸಿಟ್ ಮಾಡಿ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೈ ಜವಾನ್ ಜೈ ಕಿಸಾನ್.